ಶರಾವತಿ ಸಂತ್ರಸ್ತರು ಎಲ್ಲ ಚೆನ್ನಾಗಿ ಮೂವ್ ಆದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಮಾಡಿದ್ವಿ ಅದು ಹೇಳ್ಕೊಂಡು ಹೋಗ್ಲಿ ತಗೊಳ್ಳಿ, ಜನರು ನೋಡ್ತಾರೆ, ಅದೇನು ಬೇರೆ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಚುನಾವಣೆ ಆದಮೇಲೆ ನನ್ನ ಜವಾಬ್ದಾರಿ ಅಂತ ಹೇಳಿದ ಮೇಲೆ ಜವಾಬ್ದಾರಿ ತಗೊಳ್ಬೇಕಲ್ವಾ? ಕುಮಾರಸ್ವಾಮಿ ಅವರು ಎಲ್ಲಿ ತಗೊಂಡಿದ್ದಾರೆ ಜವಾಬ್ದಾರಿಯನ್ನು? ರಾಜ್ಯಕ್ಕೆ ಮೋಸ ಮಾಡ್ದಂಗಲ್ಲ, 2 ಸತಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಅವರೇ ಬಂದಿರೋದ್ರಿ. ನಾವ್ಯಾರು ಕರೆದಿದ್ವಿ? ಇಲ್ಲಲ್ಲ, ಸಂಸದರು ಕರೆದ್ರು ತಾನೆ. ನಾವು ಗೆದ್ದಾಯಿತು, ಖುಷಿಗೆ ನಾವು ಪುನಶ್ಚೇತನ ಮಾಡ್ತೀವಿ ಅಂತೇಳಿ. ಏನು ಪುನಶ್ಚೇತನ ಮಾಡ್ತೀರಿ? ಅದನ್ನ ಹರಾಜು ಮಾಡಕ್ಕೆ ಹೊರಟಿದ್ದಾರೆ ಅಷ್ಟೇ. ಸರ್, ಇದೇ ಕುಮಾರಸ್ವಾಮಿ ಅವರು 2028ಕ್ಕೆ ಕಾಂಗ್ರೆಸ್ ಆಡಳಿತ ಅಂತ್ಯ ಆಗುತ್ತೆ ಭವಿಷ್ಯ ಹೇಳೋರು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದೊಳಗೆ ಒಬ್ಬರಲ್ಲ, ಬೇಕಾದ ಜನರಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಕೂತ್ಕೊಂಡು ಭವಿಷ್ಯ ಹೇಳಿ. ನಮ್ಮ ಭವಿಷ್ಯ ಜನರ ಕೈಲಿದೆ, ಅದು ಗ್ಯಾರಂಟಿಯಾಗಿ ನಮ್ಮ ಕೈಯಲ್ಲೇ ಇದೆ, ಅದು ಬೇರೆಯವ್ರ ಕೈಯಲ್ಲಿಲ್ಲ. ಗ್ಯಾರಂಟಿ ನಾವು ಕರೆಕ್ಟ್ ಆಗಿದೆ, ಏನು ಡೋಂಟ್ ವರಿ, ಎಲ್ಲ ಸರಿ ಇದೆ. ಬಿಜೆಪಿ ಯತ್ನಾಳ್ ಮತ್ತೆ ವಿಜೇಂದ್ರ ಟೀಮ್ ಡೆಲ್ಲಿ ತನಕ ಸಮಸ್ಯೆ ಒಳಜಗಳ. ಈಗ ನಾನು ಅದನ್ನು ಮಾತಾಡಿ ನನ್ನ ಮೈ ಮೇಲೆ ಯಾಕೆ ರಾಡಿ ಹಾಕೋಬೇಕು? ಅವ್ರ ರಾಡಿನ ಅವ್ರು ಹಾಕಿ. ನಮ್ಮ ಅಧಿಕಾರಾವಧಿಯಲ್ಲಿ ನಾವೇನು ಕೆಲಸ ಮಾಡಬೇಕು ಅದು ಮಾಡಬೇಕಾಗತ್ತೆ. ಮಾನ್ಯ ನಮ್ಮ ಪಕ್ಷದ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಖಾರ್ಗೆ ಅವ್ರು ಕ್ಲೀನಾಗಿ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ.